ಅಪ್ಡೇಟ್ ಏನಪ್ಪ ಅಂದರೆ ಟಾಕ್ಸಿಕ್ಕಿಂದು ಎಲ್ಲರೂ ಹೇಳ್ತಿದ್ದಾರೆ ಆ ಟಾಕ್ಸಿಕ್ ಏನು ಟೈಟಲ್ ಟೀಸರ್ ಏನು ಬಂದಿತ್ತು ಅದರದ್ದೊಂದು ಬಿ ಜಿ ಎಮ್ ಇದೆಯಲ್ಲ ಅದನ್ನೇ ಫೋರ್ ಶಾಡೋ ಮಾಡ್ತಿದ್ದಾರೆ. ಜಸ್ಟ್ ನೀವು ಇಮ್ಯಾಜಿನ್ ಮಾಡಿ ಎಷ್ಟು ಬಿ ಜಿ ಎಮ್ ಇದೆ ಅಂತ ನಮಗಿನ್ನು ಲೆಕ್ಕನೂ ಕೂಡ ಹಾಕೋದಕ್ಕಾಗಲ್ಲ. ಒಂದೊಂದು ಟೀಸರಲ್ಲಿ ಒಂದೊಂದು ಬಿ ಜಿ ಎಮ್ ಬರ್ತಾ ಇದೆ. ಅದಲ್ದಲೇ ಹೇಳೋದಾದರೆ ಇನ್ನೂ ಕೂಡ ಲಾಸ್ ಏಂಜಲಸಲ್ಲಿ ಕ್ಯಾಲಿಫೋರ್ನಿಯಾದಲ್ಲಿ ಒಂದು ಬಿ ಜಿ ಎಮ್ ನಡೀತಾ ಇದೆ, PSB4 ಅಂತ ಹೇಳ್ಬಿಟ್ಟು. ಅಂದರೆ ಯಾರು ಬಿ ಜಿ ಎಮ್ ಮಾಡ್ತಿದ್ದಾರೆ ಅವರು ಹೈ ಲೆವೆಲ್ ಅದೇ ಅಂತಲೇ ಹೇಳ್ಬೋದು. ಎಲ್ಲ ಎಕ್ಸ್ಪೆಕ್ಟ್ ಮಾಡ್ತಿರೋವಂಥದ್ದು ಸಮಥಿಂಗ್ ಈಸ್ ಕುಕ್ಕಿಂಗ್ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಎಲ್ಲರೂ ಕೂಡ ಕೇಳ್ತಾ ಇದ್ದಾರೆ ಕೂಡ, ಯಾಕೆ ಟೈಟಲ್ ಟೀಸರ್ನ ಒಂದು ಸಾಂಗ್ ಏನಿದೆ ಅಂದರೆ ಬಿ ಜಿ ಎಮ್ ಏನಿದೆ ಅದನ್ನು ಫೋರ್ ಶ್ಯಾಡೋಲ್ಲಿ ಇಟ್ಟಿದ್ದಾರೆ, ಯಾವುದೇ ಕಾರಣಕ್ಕೆ ಯಾವುದೇ ಟೀಸರಲ್ಲಿ ಯಾಕೆ ತೋರಿಸಿಲ್ಲ ಅಂತ. ಸೊ ಇಮ್ಯಾಜಿನ್ ಮಾಡಿ, ಎಲ್ಲ ಬಾರ್ಡರ್ ಲೈನ್ನ ದಾಟಿ ಈ ಒಂದು ಸಿನಿಮಾ ಬಿ ಜಿ ಎಮ್ನ ಕೂಡ ಕ್ರಿಯೇಟ್ ಮಾಡ್ತಾ ಅಂತ ಹೇಳ್ಬೋದು. ಟೆಕ್ನಿಕಲಿ ತುಂಬಾ ಫಾರ್ವರ್ಡ್ ಇದೆ ಈ ಸಿನಿಮಾ. ಸಕ್ಸಸ್ಸಿಗೋಸ್ಕರ ನಾನು ಕೂಡ ಕಾಯ್ತಾ ಇದೆ ಅಂತ ಹೇಳ್ಬೋದು. ಆ್ಯಂಡ್ ಅಷ್ಟೇ ಭಯ ಕೂಡ ಇದೆ ಆ್ಯಸ್ ಎ ಕನ್ನಡಿಗನಾಗಿ. ಹಾಗೆಯೇ ಇನ್ನೊಂದು ಸಿನಿಮಾ ಕೂಡ ಬರ್ತಾ ಇದೆ, BRB ಸಿನಿಮಾ ಪ್ರೊಡಕ್ಷನ್ ಡಿಸೈನರ್ನ ಹೈಲೈಟ್ ಮಾಡಿ ಇಲ್ಲಿ ತೋರಿಸಿದೆ ಅಂತ ಹೇಳ್ಬೋದು. ಬೇರೆ ಏನಕ್ಕೂ ಅಲ್ಲ, ಯಾಕೆಂದರೆ ಇಲ್ಲಿ ನಡೆಯೋವಂಥದ್ದನ್ನೇ ಆರ್ಟ್ ಡೈರೆಕ್ಟರ್ ಕೆಲಸ. ಪ್ರತಿಯೊಂದು ಒಂದು ಕ್ಯಾಮ್ರಾದಲ್ಲಿ ಏನು ಕಾಣಿಸುತ್ತೆ ಬ್ಯಾಕ್ಗ್ರೌಂಡ್ ಅಂತ ಹೇಳ್ಬಿಟ್ಟು ವಿಷನರಿಯಲ್ಲಿ ಇರುವಂಥದ್ದು ಪ್ರೊಡಕ್ಷನ್ ಡಿಸೈನರ್, ಆರ್ಟ್ ಡೈರೆಕ್ಟರ್ ಎಲ್ಲರೂ. ಸೊ ಇವ್ರನ್ನ ಶಿವಕುಮಾರ್ ಅವ್ರನ್ನ ಇಲ್ಲಿ ಹೈಲೈಟ್ ಮಾಡಿ ತೋರಿಸ್ತಿದ್ದಾರೆ. ಆ್ಯಂಡ್ BRB ವರ್ಕ್ ನಡೀತಿದೆ ಅನ್ನೋದೇ ನನಗೆ ಒಂದು ದೊಡ್ಡ ಖುಷಿಯಾಗಿರುವಂಥದ್ದು. ಆ್ಯಂಡ್ ಪರಾಕ್ ಅನ್ನೋ ಒಂದು ಸಿನಿಮಾದ ಟೀಸರ್ ಬಂತು. ಏನೇ ಹೇಳಿ ಮಹೇಶ್ ಬಾಬು ಅವರು ಯಾವ ಸಿನಿಮಾ ಮಾಡಿದ್ರೆ ಆಡಿಯನ್ಸಿಗೆ, ಅವರ ಫ್ಯಾನ್ಸಿಗೆ ಏನು ಇಷ್ಟ ಆಗುತ್ತೆ ಅಂತ ಅವ್ರಿಗೆ ಗೊತ್ತು. ಆದರೂ ಕೂಡ ಅದನ್ನೆಲ್ಲ ದಾಟಿ ಸಿನಿಮಾದ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಹೋದರು. ಇಷ್ಟ ಆಗಲಿ ಫ್ಲಾಪ್ ಆಗಲಿ ಅವ್ರು ಸಿನಿಮಾ ಮಾಡ್ತಾನೆ ಹೋದರು. ಸೊ ಆ ಆಸ್ಪೆಕ್ಟಿಗೆ ಬಂದರೆ ಶ್ರೀಮುರಳಿ ಅವರು ಅದು ನೆಕ್ಸ್ಟ್ ಲೆವೆಲಲ್ಲಿದ್ದಾರೆ. ಯಾವ ಸಿನಿಮಾ ಮಾಡಬೇಕು ಅನ್ನೋದು ಅವ್ರು ಚೂಸ್ ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋಗಿದೆ. ಆ್ಯಂಡ್ ಆ ಸಿನಿಮಾ ಸಕ್ಸಸ್ ಆಗಲಿ ಆಗದೇ ಇರಲಿ, ಆ್ಯಂಡ್ ಆ ಒಂದು ಡಿಫ್ರೆಂಟ್ ಲೆವೆಲ್ ಥಿಂಕಿಂಗಲ್ಲಿ ಶ್ರೀಮುರಳಿ ಅವರು ಸೆಲೆಕ್ಟ್ ಮಾಡ್ತಿದ್ದಾರೆ. ಆ್ಯಂಡ್ ಇಲ್ಲಿ ಡೈರೆಕ್ಷನಲ್ಲಿ ನಾನು ಮಾತಾಡೋದಾದರೆ ಒನ್ ಆಫ್ ದ ಬೆಸ್ಟ್ ಟೀಸರ್ ಕಟ್ಸ್ ಅಂತಲೇ ಹೇಳ್ಬೋದು. ನಾನು ಇದುವರೆಗೂ ನೋಡಿರೋದ್ರಲ್ಲಿ ತುಂಬಾ ಯುನೀಕ್ ಲೆವೆಲಲ್ಲಿ ಮಾಡಿರೋವಂಥದ್ದು. ತಮಿಳ್ ತೆಲುಗು ಸಿನಿಮಾಸಲ್ಲಿ ನಾನೇನು ನೋಡ್ತಾ ಇದ್ದೆ ಟೀಸರ್ ಕಟ್ಸು, ಅದು ಇಲ್ಲಿ ಪರಾಕ್ ಸಿನಿಮಾಗೆ ಬಂದಿದೆ. ಆ್ಯಂಡ್ ಇದು ಸಕ್ಸಸ್ ಆಗುತ್ತೆ ಅಂತಲೇ ನನಗೆ ಇಲ್ಲಿ ಆಲ್ರೆಡಿ ಗೊತ್ತಾಗೋಗಿದೆ. ಆಡಿಯನ್ಸ್ ಲವ್ ಮಾಡಿದ್ದಾರೆ ಅಂತಂದರೆ 100% ಈ ಒಂದು ಸಿನಿಮಾ ಸಕ್ಸಸ್ ಆಗುತ್ತೆ. ಆ್ಯಂಡ್ ತುಂಬಾ ವೈಲೆಂಟಾಗಿ ಬರ್ತಿರೋಂಥ ಸಿನಿಮಾ ಆಗಿರೋಂಥದ್ದು ಶ್ರೀಮುರಳಿ ಅವರಿಗೆ ಸೂಟ್ ಆಗುತ್ತೆ. ಸೊ ಇನ್ನೊಂದು ಸಿನಿಮಾ ಆಲ್ರೆಡಿ ರಿಲೀಸ್ ಆಗಿದೆ, ಮದರ್ ಪ್ರಾಮಿಸ್ ಅಂತ ಹೇಳ್ಬಿಟ್ಟು. ಇದು ಎಲ್ಲರ ಮನ ಗೆದ್ದಿದೆ ಅಂತಲೇ ಹೇಳ್ಬೋದು. ಅಲ್ಲಿ ಫಾಲ್ಟ್ ಇದೆ, ಆದರೂ ಕೂಡ ಈ ಸಿನಿಮಾನ ಮಂಗಳೂರಿಗೆ ಬಂದು ಪ್ರೀಮಿಯರ್ ಶೋ ಹಾಕ್ತಾರೆ ಅಂದರೆ ಅಂಥ ಸಿನಿಮಾಸ್ ಎಲ್ಲನೂ ಕೂಡ ಸಕ್ಸಸ್ ಆಗುತ್ತೆ. ಯಾಕೆಂದರೆ ಆ ಧೈರ್ಯ ಬೇಕು. ಇದ್ರ ಜೊತೆಗೆ ಇನ್ನೊಂದು ಹೇಳ್ಬಿಡ್ತೀನಿ, ಕರಾವಳಿ ಸಿನಿಮಾ ರಿಲೀಸ್ ಆಗಿಕೊಟ್ಟಿದೆ. ಇದ್ರದ್ದು ಕಂಪ್ಲೀಟ್ ಏನು ಸಪೋರ್ಟು ಬೇಕಾಗಿದೆ. ಗೋಲ್ಡನ್ ಸ್ಟಾರ್ ಅವರು ನನಗೆ ಗೊತ್ತಿರೋ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡಿದ್ರೆ ಬೆಟರ್ ಅಂತ ಅಂದ್ಕೊತೀನಿ. ಇದರಲ್ಲಿ ಕಾಮಿಡಿ ಇಟ್ಟಿದ್ರೆ ಚೆನ್ನಾಗಿರುತ್ತೆ, ಪರವಾಗಿಲ್ಲ ಅಂತಲೇ ಹೇಳ್ಬೋದು. ಹಾಗೆಯೇ ಜನನಾಯಕನ್ ಸಿನಿಮಾ ಬಗ್ಗೆ ಮಾತಾಡೋದಾದರೆ, ಈಗ ಅವ್ರು ಮಾಡ್ತಿರೋವಂಥ ವರ್ಕಿಗೆ ಸಿನಿಮಾ ಏನಾದರೂ ಈ ಟೈಮಲ್ಲಿ ರಿಲೀಸ್ ಆದರೆ ಹೈಪ್ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಯಾಕೆಂದರೆ ಅವ್ರು ಏನು ಹೇಳಿದ್ದಾರೆ ಅದನ್ನು ಮಾಡಿ ತೋರಿಸಿದ್ದಾರೆ. ಆ್ಯಂಡ್ ಮಾಡಿ ತೋರಿಸಿರೋದನ್ನ ಸಿನಿಮಾದಲ್ಲಿ ಬರ್ತಿದೆ ಅಂತ ಹೇಳ್ಬೋದು. 8 ಸರ್ಟಿಫಿಕೇಷನ್ ಮೇಲೆ ಬರ್ತಾಯಿದೆ. ಆಲ್ರೆಡಿ ರಿಲೀಸಿಗೆ ಒಂದು ಹಿಂಟ್ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಸೊ ಡೆವಿಲ್ ಸಿನಿಮಾ ಏನಿದೆ ಜುಲೈ 17ನೇ ತಾರೀಕು OTT ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆಗ್ತಾ ಇದೆ. ಸೊ ಯಾರೆಲ್ಲ ಡಿ ಬಾಸ್ ಫ್ಯಾನ್ಸ್ ಏನಿದ್ದೀರಾ, ನನ್ನ ರಿಯಾಕ್ಷನ್ ನೋಡೋದಕ್ಕೆ ಕಾಯ್ತಾ ಇದೆ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಯಾಕೆಂದರೆ ಸಿನಿಮಾ ಬಂದ ಮೇಲೆ ನಿಮ್ಮ ಒಂದು ಕಮೆಂಟ್ ನೋಡೇ ನಾನು ಇದಕ್ಕೆ ರಿಯಾಕ್ಟ್ ಮಾಡೋಕೊಟ್ಟಿರೋಂಥದ್ದು. ಆಬ್ವಿಯಸ್ಲಿ ಇತ್ತೀಚೆಗೆ ನನ್ನ ರಿಯಾಕ್ಷನ್ಸ್ ಎಲ್ಲ ಏನು ಒಳ್ಳೆಯ ರೆಸ್ಪಾನ್ಸ್ ಸಿಗ್ತಾಯಿದೆ ಅಂತಲೇ ಹೇಳ್ಬೋದು. ಸೊ ಅದಕ್ಕೋಸ್ಕರ ನಾನು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ, ಡೆವಿಲ್ ಸಿನಿಮಾದ OTT ಪ್ಲ್ಯಾಟ್ಫಾರ್ಮಲ್ಲಿ ರಿಲೀಸ್ ಆದಮೇಲೆ ಏನಾದರೂ ರಿಯಾಕ್ಷನಿಗೆ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಇನ್ನು 2 ದಿವಸ ಇರೋದು, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನೊಂದು ವಿಷಯನೂ ಕೂಡ ಮಾತಾಡಬೇಕಾಗಿದೆ. ನಾನು ಇಲ್ಲಿ ಇದೆಲ್ಲ ಸಿನಿಮಾ ಅಲ್ದಲೇ ತುಂಬಾ ಆ್ಯಂಟಿಸಿಪೇಟೆಡ್ ಸಿನಿಮಾ ಅಂತ ಅಂದರೆ ನನಗೀಗ ಸದ್ಯಕ್ಕೆ ಒಂದು ಅಂದರೆ ಕನ್ನಡ ಸಿನಿಮಾ ಬಿಟ್ಟು ಹೇಳ್ತಾ ಇರೋದಾಯ್ತಾ, ಅದು ಟಾಮ್ ಹಾಲೆಂಡ್ ಅವ್ರದ್ದು ಸ್ಪೈಡರ್ ಮ್ಯಾನ್ ದ ಬ್ರ್ಯಾಂಡ್ ನ್ಯೂ ಡೇನೇ ಆಗಿರೋವಂಥದ್ದು. ತುಂಬಾ ಕಾಯ್ತಾ ಇದ್ದೀನಿ ಅಂತ ಹೇಳ್ಬೋದು. ತುಂಬಾ ವಿಷಯಗಳಿದೆ. ಏನಾದರೂ ನಿಮಗೆ ಹಾಲಿವುಡ್ ಸಿನಿಮಾಸ್ ಬಗ್ಗೆ ಏನಾದರೂ ರಿವ್ಯೂ ಆಬ್ವಿಯಸ್ಲಿ ನನ್ನ ಅನಿಸಿಕೆ ಏನಿದೆ ಹಾಕ್ತೀನಿ. ಇದ್ರ ಬಗ್ಗೆ ಏನಾದ್ರು ಇನ್ ಡೀಟೇಲಾಗಿ ಹೋಗಬೇಕಾ, ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಪೀಸ್ ಔಟ್.